ಬಾಲ್ಕಿ ಕಮಲನಗರದ ಅಭಿವೃದ್ಧಿಗೆ ಹೊಸ ದಿಕ್ಕು, ರಾಜ್ಯ ಸಂಪುಟದಿಂದ ಪ್ರಮುಖ ನಿರ್ಣಯ. ಬಾಲ್ಕಿ ಪುರಸಭೆ, ನಗರಸಭೆ, ಕಮಲನಗರ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಬಾಲ್ಕಿ ರಾಜ್ಯ ಸಂಪುಟದ ಮಹತ್ವದ ನಿರ್ಣಯದಂತೆ ಬಾಲ್ಕಿ ಪುರಸಭೆಯನ್ನ ನಗರಸಭೆಯಾಗಿ ಹಾಗೂ ನೂತನ ಕಮಲನಗರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಎತ್ತುವುದಕ್ಕೆ ಅನುಮೋದನೆ ನೀಡಲಾಗಿದೆ. ಈ ಅಭಿವೃದ್ಧಿ ಹೆಜ್ಜೆಗೆ ಶ್ರಮಿಸಿದ ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ವ್ಯಕ್ತವಾದವು. ನಿರ್ಣಯದ ಬಳಿಕ ಬಾಲ್ಕಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಉತ್ಸಾಹಭರಿತ ವಾತಾವರಣ ನಿರ್ಮಾಣವಾಯಿತು. ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಿಲಾಸ್ ಮೋರಿ ಹೇಳಿದರು. ಬಾಲ್ಕಿ ಅಭಿವೃದ್ಧಿಗಾಗಿ ಸತತವಾಗಿ ಶ್ರಮಿಸುತ್ತಿರುವ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸಂಸದ ಸಾಗರ್ ಖಂಡ್ರೆ ಅವರಿಗೆ ನಮ್ಮ ಅಭಿನಂದನೆಗಳು. ಅವರ ಪ್ರಯತ್ನದಿಂದ ಹಲವು ಸರ್ಕಾರಿ ಯೋಜನೆಗಳು ಜಾರಿಗೆ ಬಂದಿವೆ. ಕಾಂಗ್ರೆಸ್ ಮುಖಂಡ ಪ್ರಶಾಂತ್ ಕೊಟ್ಟಿಗೇರಿ ಹೇಳಿದರು. ಬಾಲ್ಕಿ ಪುರಸಭೆಗೆ ನಗರಸಭೆಯ ಹುದ್ದೆ ನೀಡುವ ಮೂಲಕ ಸರ್ಕಾರ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದೆ. ಈ ತೀರ್ಮಾನಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಸಂಸದ ಸಾಗರ್ ಖಂಡ್ರೆ ಅವರಿಗೆ ಅಭಿನಂದನೆಗಳು. ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಮಾಶೆಟ್ಟಿ ಹೇಳಿದರು. ಈ ಜನಪರ ನಿರ್ಧಾರದಿಂದ ಬಾಲ್ಕಿ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಬಾಗಿಲು ತೆರೆಯಲಾಗಿದೆ. ಕಾರ್ಯಕ್ರಮದಲ್ಲಿ ಪುರಸಭೆಯ ಪೂರ್ವಾಧ್ಯಕ್ಷ ಬಸವರಾಜ್ ವಂಕೆ, ಹಿರಿಯ ನಾಯಕರು ಹಾಗೂ ಯುವ ಓಂಕಾರ್ ಮೋರಿ, ರಾಜಕುಮಾರ್ ಮೋರಿ, ಕೈಲಾಸ್ ಬಾವಿಕಟ್ಟೆ, ಸುನೀಲ್ ವಾಂಜ್ರಿ, ಧನ್ರಾಜ್ ಕುಂದಿ, ಸಂಜು ಕುಮಾರ್ ಬಾವಿಕಟ್ಟೆ, ಶಿವಕುಮಾರ್ ಮೇತ್ರಿ, ಮಾಂತೇಶ್ ವಜ್ರೆ, ಸಚಿನ್ ಅಂಬಿ ಸಾಂಗವಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿಯವರು ಸರ್ಕಾರ ಹಾಗೂ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು. ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. ಎಂಸಿಗೆ ಪರಿವರ್ತನೆ ಆಗಿದೆ. ಇದು ಬಹಳ ಸಂತೋಷದ ಸಂಗತಿ. ಇವತ್ತು ಮೊಟ್ಟ ಮೊದಲಿಗೆ ನಾನು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿ, ಕರ್ನಾಟಕ ರಾಜ್ಯದ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರ ಒಂದು ಸತತ ಪ್ರಯತ್ನ. ಸುಮಾರು ನನಗೆ ಗೊತ್ತಿದ್ದ ಹಾಗೆ ಸುಮಾರು ಅವರು CMC ಮಾಡಬೇಕಂತ ಸುಮಾರು 10 ವರ್ಷದಿಂದ ಅವರು ಕನಸಿತ್ತು. ಇವತ್ತು ಆ ಕನಸನ್ನು ಇವತ್ತು ನಮ್ಮೆಲ್ಲರಿಗೆ ನೆನಸಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಇವತ್ತು ಸನ್ಮಾನ್ಯ ಸಾಗರ್ ಖಂಡ್ರೆ ಅವರಿಗೂ ಹಾಗೂ ಕರ್ನಾಟಕ ರಾಜ್ಯದ ಮಂತ್ರಿಗಳಾದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೂ ಹಾಗೂ ಡೆಪ್ಟಿ CMಗಳಾದ ಡಿಕೆ ಶಿವಕುಮಾರ್ ಅವರಿಗೂ ಹಾಗೂ ಈ ತಾಲೂಕಿನ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಏರಿದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಇವತ್ತು ನಮ್ಮ ತಾಲೂಕಾ ಕಾಂಗ್ರೆಸ್ ವತಿಯಿಂದ ಇವತ್ತು ನಗರ ಎಲ್ಲ ಜನತೆ ಪರವಾಗಿ ಹಾಗೂ ಕಾಂಗ್ರೆಸ್ ಪರವಾಗಿ ಇವತ್ತು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೂ, ಸಾಗರ್ ಖಂಡ್ರೆ ಅವರಿಗೂ ಹಾಗೂ ಎಲ್ಲ ಕಾಂಗ್ರೆಸ್ದ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಕೂಡ ಇವತ್ತು ಬಾಲ್ಕಿ ವತಿಯಿಂದ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಾಹೇಬರು ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಕರ್ನಾಟಕ ಸರ್ಕಾರದವರು ಇಂದು ನಮ್ಮ ಬಾಲ್ಕಿ ಪುರಸಭೆಯನ್ನು ನಗರಸಭೆ ಆಗಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮನಗಂಡು ಈ ಒಂದು ಏನು ನಗರಸಭೆಯಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇಡೀ ಬಾಲ್ಕಿ ಪಟ್ಟಣದ ನಿವಾಸಿ ವತಿಯಿಂದ ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಾನು ಸಾಹೇಬರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇವತ್ತು ಪುರಸಭೆಯಿಂದ ನಗರಸಭೆ ಆಗಿದ್ದಕ್ಕಾಗಿ CMC ಆಗಿದ್ದಕ್ಕಾಗಿ ನಮ್ಮ ಬಾಲ್ಕಿ ಭಾಳಷ್ಟು ಅಭಿವೃದ್ಧಿ ಆಗ್ತದೆ. ಈಗಾಗಲೇ ಮುನಬಾದ್ ಅನ್ನೋವರು ಕೂಡ ನಗರಸಭೆಗೆ ಮಾಡಿದ್ದಾರೆ. ಬಾಲ್ಕಿ ನಗರಸಭೆ ಮಾಡೋದ್ರಿಂದ ಇಲ್ಲಿ ವಾರ್ಡ್ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಮತ್ತು ನಮ್ದೇನು ಬಜೆಟ್ ಬರ್ತಿತ್ತು ಅದರ ದುಪ್ಪಟ್ಟಾಗಿ ಬಜೆಟ್ ಬರ್ತದೆ. ಹಾಗಾಗಿ ಸಂಪೂರ್ಣ ಬಾಲ್ಕಿ ಪಟ್ಟಣದ ನಗರ ವತಿಯಿಂದ ನಾನು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದ ಜೊತೆಲೆ ನಮ್ಮ ಬಾಲ್ಕಿ ಪಟ್ಟಣವನ್ನು ಕೂಡ ಇವತ್ತು ನಗರಸಭೆಯಾಗಿ ಮಾಡಿದ್ದಕ್ಕಾಗಿ ನಾವು ಪ್ರಶಾಂತ್ ಕೋಟಗಿರ
ತುಂಬು ಹೃದಯದಿಂದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಸುಮಾರು ವರ್ಷದಿಂದ ಭಾಲ್ಕಿ ಪುರಸಭೆಯಿಂದ ನಗರಸಭೆ ಆಗಬೇಕಂತ ಭಾಳ ದೊಡ್ಡ ಬೇಡಿಕೆ ಇತ್ತು. ಅದರ ಕಾರಣಾಂತರದಿಂದ ಆಗಿಲ್ಲ. ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ನಮ್ಮ ಲಿಂಗಾಯತ ಸಮುದಾಯದ ರಾಜ್ಯದ ಪ್ರಭಾವಿ ನಾಯಕರು, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಹಿರಿಯ ಉಪಾಧ್ಯಕ್ಷರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅಭಿವೃದ್ಧಿ ಅನ್ನೋದು ಇಡೀ ರಾಜ್ಯಕ್ಕೆ ಹ್ಯಾಂಗೆ ಮಾಡಬೇಕಂತ ತೋರಿಸ್ಕೊಟ್ಟಂಥ ನಾಯಕ ಈಶ್ವರ್ ಖಂಡ್ರೆ ಅವರು ಒಂದು ಸತತ ಪ್ರಯತ್ನ. ಅವ್ರ ಪ್ರಯತ್ನದ ಇವತ್ತು ಭಾಲ್ಕಿ ಪುರಸಭೆಯಿಂದ ನಗರಸಭೆಗೆ ಅಪ್ಗ್ರೇಡ್ ಆಗಿದೆ. ಅದಕ್ಕೆ ನಮ್ಮ ಭಾಲ್ಕಿ ಜನತೆ ಭಾಳ ಖುಷಿಯಿಂದ ಇವತ್ತು ಅವರಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ಅಂತಂದ್ರೆ ನಾವೆಲ್ಲ ಇವತ್ತು ಗಾಂಧಿ ವೃತ್ತದಲ್ಲಿ ಸೇರಿವಿ. ಪಟಾಕಿ ಹಾಸೋದ ಮುಖಾಂತರ, ಸಿಹಿ ಹಂಚೋದ ಮುಖಾಂತರ ಒಂದು ಹಬ್ಬದ ವಾತಾವರಣ ಇವತ್ತು ಭಾಲ್ಕಿಯಲ್ಲಿದೆ. ಯಾಕಂದ್ರೆ ಸಾಕಷ್ಟು ಇವತ್ತು ಮುಂದೆ ಬಜೆಟ್ ಬರ್ತದೆ, ನಮ್ಮ CMCಯಲ್ಲಿ ಸ್ಟಾಫ್ ಹೆಚ್ಚಿಗೆ ಆಗ್ತದೆ, ವಾರ್ಡ್ ಹೆಚ್ಚಿಗೆ ಆಗ್ತವೆ, ಕಾರ್ಯಕರ್ತರು ಒಂದು ಹೆಚ್ಚಿಗೆ ಅವಕಾಶ ಸಿಗ್ತದೆ. ಹೀಗಾಗಿ ನಮ್ಮ ಭಾಲ್ಕಿಯ ಸಮಸ್ತ ನಾಗರಿಕರ ವತಿಯಿಂದ ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೂ, ನಮ್ಮ ಪೌರಾಡಳಿತ ಸಚಿವರಾದಂಥ ನಯೀಂ ಖಾನ್ ಅವರಿಗೂ, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೂ, ನಮ್ಮ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರಿಗೂ, ನಮ್ಮೆಲ್ಲರ ಹಿರಿಯರು, ನಮ್ಮವರೇ ನಮ್ಮ ತಾಲೂಕಿನ ಸುಪುತ್ರರಾದಂಥ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಸಹ ನಾನು ಸಮಸ್ತ ಜನತೆ ಪರವಾಗಿ ಅವರಿಗೆ ಹಾರ್ದಿಕ ಶುಭಾಶಯಗಳು, ಧನ್ಯವಾದಗಳು ಹೇಳಿಕ್ಕೆ ಇಚ್ಛೆಪಡ್ತೀನಿ.